ನೀನು ಪ್ರೀತಿಸುತ್ತಿರುವ ರಮ್ಯಾ ನೀನಂದುಕೊಂಡಷ್ಟು ಒಳ್ಳೆಯವಳಲ್ಲ. ಗೋಮುಖ ವ್ಯಾಘ್ರ ಅವಳು. ಅವಳು ನಿನ್ನ ಹಿಂದೆ ಬಿದ್ದಿರುವುದೇ ನಿನ್ನ ಆಸ್ತಿಗಾಗಿ ಎಂದು ಬರೆದು ರಾಕೇಶ್ಗೆ ಆ ಲೆಟರ್ ತಲುಪಿತು. ಆ ಪತ್ರವನ್ನು ಓದಿದವನು ಕಿರುನಕ್ಕು ತಕ್ಷಣವೇ ರಮ್ಯಾಗೆ ಕಾಲ್ ಮಾಡಿ ತನ್ನ ಗೆಸ್ಟ್ ಹೌಸ್ಗೆ ಬರಲು ಹೇಳಿದ್ದನು. ಈ ಪತ್ರ ಬರೆಯುವ ಅವಶ್ಯಕತೆ ಇತ್ತ ಎಂದು ಕೇಳಿದ. ಅವನ ಮಾತಿಗೆ ಗೊಂದಲದಿಂದ ಅವನ ಮುಖ ನೋಡಿದವಳಿಗೆ, ನನ್ನ ಹೆಂಡತಿಯ ನೆರಳನ್ನು ಸಹ ಕಂಡು ಹಿಡಿಯಬಲ್ಲೆ ನಾನು. ಅಂತಹುದರಲ್ಲಿ ಅವಳ ಹ್ಯಾಂಡ್ ರೈಟಿಂಗ್ ನನಗೆ ಗುರುತು ಸಿಗುವುದಿಲ್ಲ ಅಂತ ಹೇಗಂದುಕೊಂಡೆ ಎಂದವನ ಮಾತಿಗೆ ಗಾಬರಿಗೊಂಡವಳು. ಅದು ಅದು ಎಂದು ತಡವರಿಸಿದವಳೆ ಹೊರತು ಮತ್ತೇನು ಮಾತು ಹೊರಡಲಿಲ್ಲ. ಹೌದು, ಅದನ್ನು ರಮ್ಯಾ ಹಳೆ ಕಳುಹಿಸಿದ್ದು. ಹಾಗಾದರೂ ರಾಕೇಶ್ ತನ್ನಿಂದ ದೂರವಾಗಲೆಂದು ಅವಳ ಕೈಯನ್ನು ಬಿಗಿಯಾಗಿ ಹಿಡಿದವನು, ನಾನು ಅಂದೇ ನಿನಗೆ ಹೇಳಿದ್ದೆ, ನಿನ್ನ ಹಳೆಯ ವಿಷಯಗಳು ಯಾವುದು ನನಗೆ ಮುಖ್ಯವಲ್ಲವೆಂದು. ಆದರೂ ನೀನಿದನ್ನು ಕಳುಹಿಸುವ ಅಗತ್ಯವೇನಿತ್ತು ಎಂದಿದ್ದ. ಅವನ ಪ್ರಶ್ನೆಗೆ ಉತ್ತರ ಬಾಯಿ ತುದಿಯಲ್ಲಿ ಇದ್ದರೂ ಹೇಳಲು ಆಗದೆ ಒಮ್ಮೆ ಸುತ್ತಲೆಲ್ಲ ಭಯದಿಂದ ನೋಡಿದವಳು ಕೊನೆಗೆ, ನನ್ನಿಂದ ನಿಮಗೆ ತೊಂದರೆಯಾಗುವುದು ನನಗೆ ಇಷ್ಟವಿಲ್ಲ ಎಂದಷ್ಟೇ ಹೇಳಿದಳು. ಅದಕ್ಕವನು, ಅಷ್ಟೊಂದು ಭಯಪಡುವ ಅಗತ್ಯವಿಲ್ಲ. ಇದು ನನ್ನ ಗೆಸ್ಟ್ ಹೌಸ್. ಇಲ್ಲಿ ನೀನು ಹೇಳುವ ಯಾವ ವಿಷಯವೂ ಹೊರ ಹೋಗುವುದಿಲ್ಲ. ನಾನೊಂದು ಸತ್ಯ ಹೇಳಲ್ಲ, ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತು. ಇನ್ಫ್ಯಾಕ್ಟ್ ನನಗೆ ಗಾಳ ಹಾಕಿದ್ದು ನೀವಲ್ಲ, ಬದಲಾಗಿ ನಾನು ನಿಮಗೆ ಗಾಳ ಹಾಕಿದ್ದು ಎಂದಾಗ ನಿಜಕ್ಕೂ ಶಾಕ್ ಆಗಿತ್ತು ರಮ್ಯಾಗೆ. ಆ ಕ್ಷಣವೇ ಅವನ ಕೈಯಿಂದ ತನ್ನ ಕೈಯನ್ನು ಹಿಂತೆಗೆದುಕೊಂಡಿದ್ದಳು. ಹೌದು ರಮ್ಯಾ, ನಿನ್ನ ಬಗ್ಗೆ ಗೊತ್ತಿದ್ದೆ ನಾನು ನಿನಗೆ ಗಾಳ ಹಾಕಿದ್ದು. ಇನ್ನು ನಿನ್ನ ಬಳಿ ಸತ್ಯವನ್ನು ಮುಚ್ಚಿಡಲು ನನ್ನಿಂದ ಸಾಧ್ಯವಿಲ್ಲ. ಹಿಂದೆ ಎಲ್ಲವನ್ನೂ ಹೇಳಿಬಿಡುತ್ತೇನೆ. ನೀನಂದುಕೊಂಡ ಹಾಗೆ ನಾನೊಬ್ಬ ಕುಡುಕ ಹಾಗೂ ಹೆಣ್ಣು ಬಾಕ ಅಲ್ಲ. ನಾನೊಬ್ಬ ಸೀಕ್ರೆಟ್ CIB ಆಫೀಸರ್. ನಾನೀಗ ಒಂದು ಕೇಸ್ ಹ್ಯಾಂಡಲ್ ಮಾಡುತ್ತಿದ್ದೇನೆ. ಅದು ನಿನಗೆ ಸಂಬಂಧಪಟ್ಟಿದ್ದು. ನೀನು ಮೋಸ ಮಾಡಿದ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ, ನೆನಪಿದೆಯಾ ಎಂದು ಕೇಳಿದಾಗ ಭಯದಲ್ಲೇ ಅವಳ ಮೈ ಪೂರ್ತಿ ಬೆವರಿ ಹೋಗಿತ್ತು. ಮತ್ತೆ ಮಾತು ಮುಂದುವರೆಸಿದವನು, ನೆನಪಿಲ್ಲದೇನು? ಅವನ ತಂದೆ ತಾಯಿಯನ್ನು ಜೀವಂತವಾಗಿ ಸುಟ್ಟವರಲ್ಲವ ನೀವು? ಅದನ್ನು ಹೇಗಾದರೂ ಮರೆಯೋಕೆ ಸಾಧ್ಯ ಹೇಳು ಎಂದಾಗ ನಿಂತಲೇ ಕುಸಿದು ಹೋದಳು ರಮ್ಯಾ. ಆದರೆ ರಾಕೇಶ್ ಮಾತ್ರ ತನ್ನ ಮಾತನ್ನು ಮುಂದುವರೆಸಿದ. ನನಗೆ ಗೊತ್ತು ರಮ್ಯಾ, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಅಂತ. ನೀನು ಅವರ ಕೈಗೊಂಬೆ ಅಷ್ಟೆ. ನನಗೆ ಬೇಕಿರುವುದು ನೀನಲ್ಲ, ನಿನ್ನನ್ನು ಗೊಂಬೆ ಮಾಡಿ ಆಡಿಸುತ್ತಿದ್ದಾನಲ್ಲ ಅವನು. ಹೇಳು ರಮ್ಯಾ, ಅವನನ್ನು ಹಿಡಿಯೋಕೆ ನನಗೆ ಸಹಾಯ ಮಾಡ್ತೀಯಾ? ನೀನು ನನಗೆ ಸಹಾಯ ಮಾಡಿದರೆ ಹೀಗೆ ನಾನು ನಿನಗೆ ಮುಕ್ತಿ ಕೊಡುತ್ತೇನೆ ಎಂದಾಗಲಂತೂ ಆ ಕ್ಷಣವೇ ತನ್ನ ಪ್ರಾಣ ಹೋಗಬಾರದೆ ಎಂದೆನಿಸಿ ಬಿಟ್ಟಿತು ಅವಳಿಗೆ. ಹಣಕ್ಕಾಗಿ ತನ್ನನ್ನು ಉಪಯೋಗಿಸಿಕೊಳ್ಳುತ್ತಿರುವ ರಕ್ಷಿತ್ಗೂ, ಕೇಸ್ಗಾಗಿ ತನ್ನ ಭಾವನೆಗಳ ಜೊತೆ ಆಟವಾಡಿದ ರಾಕೇಶ್ಗೂ ಹೆಚ್ಚು ವ್ಯತ್ಯಾಸವೇನೂ ಕಾಣಲಿಲ್ಲ ಅವಳಿಗೆ. ಆದರೆ ರಾಕೇಶ್ಗೆ ಸಹಾಯ ಮಾಡಿದರೆ ಸಾವಿರಾರು ಹೆಣ್ಣು ಮಕ್ಕಳ ಜೀವನ ಉಳಿಯಬಹುದು ಎನಿಸಿತು. ಅವನ ಕೇಸ್ಗೆ ಸಹಾಯ ಮಾಡಿ ನಂತರ ತನ್ನ ಬದುಕನ್ನೇ ಕೊನೆಗೊಳಿಸಿಕೊಳ್ಳಬೇಕು ಎಂಬ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಳು ರಮ್ಯಾ. ಅವಳ ಮನಸ್ಸು ಸಂಪೂರ್ಣ ಛಿದ್ರವಾಗಿತ್ತು. ನಂತರ ಅವಳಿಗೆ ರಾಕೇಶ್ನನ್ನು ಪಡೆಯುವ ಯೋಗ್ಯತೆ ಇಲ್ಲ ಎಂಬುದು ಸ್ಪಷ್ಟವಾಗಿ ಹೋಗಿತ್ತು ಅವಳಿಗೆ. ಆದರೆ ಆಗಲೇ ಅವನನ್ನು ಕಾಯ ವಾಚ ಮಾನಸ ಗಂಡನೆಂದು ಒಪ್ಪಿಕೊಂಡು ಬಿಟ್ಟಿತ್ತು ಅವಳ ಮನಸ್ಸು. ಮನದಲ್ಲೇ ಒಂದು ದೃಢ ನಿರ್ಧಾರ ಮಾಡಿದವಳು ಮೇಲೆದ್ದು ತನ್ನ ಕಣ್ಣೀರು ಒರೆಸಿಕೊಂಡು, ನಿಮ್ಮ ಕೇಸ್ಗೆ ನಾನು ಖಂಡಿತವಾಗಿಯೂ ಸಹಾಯ ಮಾಡುತ್ತೇನೆ ರಾಕೇಶ್. ಅದೇನು ಮಾಡಬೇಕು ಅಂತ ಹೇಳಿ. ನನ್ನ ಕೈಲಾದಷ್ಟು ನಾನು ಮಾಡುತ್ತೇನೆ ಎಂದು ನುಡಿದಿದ್ದಳು. ಅವಳ ಮುಖವನ್ನು ಒಮ್ಮೆ ದಿಟ್ಟಿಸಿದವನಿಗೆ ಅಲ್ಲಿ ಯಾವ ಭಾವನೆಗಳು ಕಾಣಲಿಲ್ಲ. ಅವಳು ಏನೇನೋ ಮಾಡಬೇಕೆಂದು ಹೇಳಿದವನು, ಇಷ್ಟು ಮಾಡು ಸಾಕು, ಮುಂದಿನದನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದಿದ್ದ. ಅವನ ಮಾತಿಗೆ ಒಪ್ಪಿಗೆ ಎಂಬಂತೆ ತಲೆಯಾಡಿಸಿದವಳು ಅವನಿಗೆ ಒಂದು ಮಾತು ಸಹ ಹೇಳದೆ ಅಲ್ಲಿಂದ ಹೊರಟು ನಿಂತಾಗ ಅವಳ ಕೈ ಹಿಡಿದವನು, ಇದು ನೀನು ರಮ್ಯಾ ಹಾಗೆ ಮಾಡುವ ಕೆಲಸವಾಯಿತು. ಈಗ ಮಿಸಸ್ ರಮ್ಯಾ ರಾಕೇಶ್ ಮಾಡಬೇಕಾದ ಕೆಲಸಗಳ ಬಗ್ಗೆ ಮಾತನಾಡುವ ಎಂದಾಗ ತನ್ನ ಕಿವಿಯನ್ನೇ ನಂಬಲಾರದವಳಂತೆ ಹಿಂತಿರುಗಿ ನೋಡಿದಳು. ಅವಳಿಗೆ ಹುಬ್ಬೇರಿಸಿ ಒಮ್ಮೆ ಕಣ್ಣೊಡೆದವನು ತನ್ನ ಬಾಹುಗಳನ್ನು ಅಗಲಿಸಿ ಅವಳನ್ನು ಕರೆದಿದ್ದ. ಅವನ ತೋಳೊಳಗೆ ಸೇರಿದವಳು ತನ್ನ ದುಃಖವನ್ನೆಲ್ಲ ಕಣ್ಣೀರಿನ ರೂಪದಲ್ಲಿ ಅರಿಬಿಟ್ಟಿದ್ದಳು. ಅವಳನ್ನು ಸಮಾಧಾನಪಡಿಸಿದವನು, ಮೊದಲು ನಿನ್ನ ಬಗ್ಗೆ ಕೇಳಿದಾಗ ನಿನ್ನನ್ನು ಕೊಂದು ಬಿಡುವಷ್ಟು ಕೋಪ ಬಂದಿತ್ತು ನನಗೆ. ಆದರೆ ನಿನ್ನನ್ನು ಭೇಟಿಯಾದ ಮೇಲೆ ಆ ಕೋಪ ಒಂದು ಕ್ಷಣವೂ ನಿಲ್ಲಲಿಲ್ಲ. ನಿನ್ನ ಒಡನಾಟದಲ್ಲಿಯೇ ನನಗೆ ಅರ್ಥವಾಗಿತ್ತು ನೀನು ಕೆಟ್ಟವಳಲ್ಲವೆಂದು. ಹಾಗಾಗಿ ನಿನ್ನ ಬ್ಯಾಕ್ಗ್ರೌಂಡ್ ಪೂರ್ತಿ ವಿಚಾರಿಸಿದೆ. ಆಗಲೇ ನನಗೆ ತಿಳಿದಿದ್ದು ನೀನು ಹಾಗೂ ನಿನ್ನ ತಂಗಿ ಆ ದ್ರೋಹಿಗಳ ಕೈಯಲ್ಲಿ ಸಿಲುಕಿಕೊಂಡಿದ್ದೀರಾ ಅಂತ.
ಇದನ್ನು ಮಾಡುತ್ತಿರುವುದು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಅವರನ್ನು ಸದೆಬಡಿಸಲು ಸರಿಯಾದ ಸಾಕ್ಷಿ ಬೇಕು. ಅದಕ್ಕೆ ನನಗೆ ನಿನ್ನ ಸಹಾಯ ಬೇಕು ಅಂತ ಕೇಳಿದೆ. ಅಷ್ಟೇ ಹೊರತು ಅದಕ್ಕಾಗಿಯೇ ನಾನು ನಿನ್ನೊಂದಿಗೆ ಪ್ರೀತಿಯ ನಾಟಕ ಮಾಡಿದೆ ಅಂತೆಲ್ಲ ಅಂದುಕೊಳ್ಳಬೇಡ. ನೀನು ನನ್ನನ್ನು ಎಷ್ಟು ಪ್ರೀತಿಸುತ್ತಿರುವೆಯೋ ಅದಕ್ಕಿಂತಲೂ ಹೆಚ್ಚಾಗಿ ನಾನು ನಿನ್ನನ್ನು ಪ್ರೀತಿಸುತ್ತಿರುವೆ. ನೀನು ನನ್ನ ಸರ್ವಸ್ವ ಕಣೆ. ಅದೆಂತಹ ಪರಿಸ್ಥಿತಿ ಬಂದರೂ ನಾನು ನಿನ್ನನ್ನು ಬಿಟ್ಟುಕೊಡುವುದಿಲ್ಲ ಎಂದವನು ಅವಳನ್ನು ಮತ್ತಷ್ಟು ಬಿಗಿಯಾಗಿ ಅಪ್ಪಿಕೊಂಡಿದ್ದ. ಇಬ್ಬರು ಮೈಮರೆತು ಪ್ರೀತಿಯಲ್ಲಿ ಮಿಂದೆದ್ದಿದ್ದರು. ಸ್ವಲ್ಪ ಸಮಯದ ನಂತರ ಎಚ್ಚೆತ್ತುಕೊಂಡು ಮುಂದೆ ಏನೇನು ಮಾಡಬೇಕೆಂದು ಪ್ಲಾನ್ ರೆಡಿ ಮಾಡಿದ್ದರು. ಅದನ್ನು ನಾಳೆ ಎಕ್ಸಿಕ್ಯೂಟ್ ಮಾಡಲು ನಿರ್ಧರಿಸಿಯೂ ಆಗಿತ್ತು. ಆದರೆ ಕಾಣದ ತಿರುವೊಂದು ಅವರಿಬ್ಬರ ಜೀವನದ ದಿಕ್ಕನ್ನೇ ಬದಲಾಯಿಸುವುದರಲ್ಲಿ ಇತ್ತು. ಇಬ್ಬರು ಕುಳಿತು ಒಂದು ಪ್ಲಾನ್ ರೆಡಿ ಮಾಡಿದರು. ಅದರ ಪ್ರಕಾರ ಅಬ್ದುಲ್ನ ವೀಕ್ನೆಸ್ ಇಟ್ಟುಕೊಂಡು ಶಕ್ತಿಯನ್ನು ಸೆದೆಬಡೆಯುವುದು ಅವರ ಪ್ಲಾನ್ ಆಗಿತ್ತು. ಮೊದಲಿನಿಂದಲೂ ತನ್ನ ಮೇಲೆ ಕಣ್ಣಾಕಿರುವ ಅಬ್ದುಲ್ಲನ್ನು ಅದೇ ವೀಕ್ನೆಸ್ ಇಟ್ಟುಕೊಂಡು ಆಟವಾಡಲು ನಿರ್ಧರಿಸಿದ್ದಳು ರಮ್ಯಾ. ಅದರಂತೆಯೇ ಮರುದಿನದಿಂದಲೇ ಅವನೊಂದಿಗೆ ಕ್ಲೋಸ್ ಆಗಿ ಇರುವಂತೆ ನಡೆದುಕೊಂಡಿದ್ದಳು. ಆದರೆ ಅವನನ್ನು ಹಾಸಿಗೆಯವರೆಗೂ ಬರಲು ಬಿಡದೆ, ನನಗೆ ನೀನು ಹೀಗೆ ಯಾರದೋ ಕೈ ಕೆಳಗೆ ಚೇಲ ಆಗಿರುವುದು ಸ್ವಲ್ಪವೂ ಇಷ್ಟವಿಲ್ಲ. ಬದಲಾಗಿ ಇಡೀ ಶಕ್ತಿಯ ಸಾಮ್ರಾಜ್ಯಕ್ಕೆ ನೀನೇ ಅಧಿಪತಿಯಾಗಬೇಕೆಂಬುದು ನನ್ನಾಸೆ. ನನ್ನಾಸೆ ಈಡೇರುವ ತನಕ ನಾನು ನಿನ್ನನ್ನು ತಣಿಸಲು ಸಾಧ್ಯವಿಲ್ಲ ಎಂದು ಹೇಳಿ ಅವನನ್ನು ಸಾಗೆ ಆಗಿಬಿಡುತ್ತಿದ್ದಳು. ಕೇವಲ 15 ದಿನಗಳಲ್ಲಿ ಅಬ್ದುಲ್ ಅವಳ ಕೈವಶವಾಗಿದ್ದ. ಜೊತೆಗೆ ಅವಳನ್ನು ಸೇರಬೇಕೆಂಬ ಬಯಕೆಯೂ ಉತ್ಕಟವಾಗಿತ್ತು ಅವನಿಗೆ. ಅದಕ್ಕಾಗಿಯೇ ಶಕ್ತಿ ವಿರುದ್ಧ ಒಂದಷ್ಟು ಸಾಕ್ಷಿಗಳನ್ನು ಸಹ ಕಲೆಕ್ಟ್ ಮಾಡಿದ. ಅದನ್ನು ತಿಳಿದ ರಮ್ಯಾ ಅವುಗಳನ್ನು ತನ್ನ ವಶಕ್ಕೆ ಪಡೆದುಕೊಳ್ಳಲು ಸರಿಯಾದ ಅವಕಾಶಕ್ಕಾಗಿ ಕಾಯುತ್ತಿದ್ದಳು. ಇತ್ತ ಅಬ್ದುಲ್ ಶಕ್ತಿ ವಿರುದ್ಧ ಸಾಕ್ಷಿಗಳನ್ನು ಕಲೆ ಹಾಕಿದರೂ ಕೂಡ ಅವನನ್ನು ಎದುರು ಹಾಕಿಕೊಳ್ಳುವ ಧೈರ್ಯವಿಲ್ಲದೆ ಒಳಗೊಳಗೆ ಒದ್ದಾಡಿದ್ದ. ಕೊನೆಗೂ ಒಂದು ನಿರ್ಧಾರಕ್ಕೆ ಬಂದವನು, ಆಫ್ಟರ್ ಆಲ್ ಒಂದು ಹುಡುಗಿಯನ್ನು ಅನುಭವಿಸಲು ಇಷ್ಟೆಲ್ಲ ಯಾಕೆ ಕಷ್ಟಪಡಬೇಕು? ನನ್ನ ಮಾಮೂಲಿ ದಾರಿಯಲ್ಲಿಯೇ ಹೋದರಾಯಿತು ಎಂದುಕೊಂಡವನು ತನ್ನ ಕಡೆಯ ಹುಡುಗರನ್ನೆಲ್ಲ ಕೆಲಸದ ಮೇಲೆ ಆಚೆ ಸಾಗಿ ಹಾಕಿ ರಮ್ಯಾಳನ್ನು ಫೋನ್ ಮಾಡಿ ಗೆಸ್ಟ್ ಹೌಸ್ಗೆ ಕರೆಸಿಕೊಂಡಿದ್ದ. ಮೊದಲು ಅವನು ಕರೆದಾಗ ಹೋಗಲು ಹೆದರಿದವಳು ನಂತರ ಶಕ್ತಿ ವಿರುದ್ಧ ತಾನು ಕಲೆಕ್ಟ್ ಮಾಡಿರುವ ಸಾಕ್ಷಿಗಳನ್ನು ತೋರಿಸುತ್ತೇನೆ ಎಂದು ಅಬ್ದುಲ್ ಹೇಳಿದಾಗ ಅಲ್ಲಿಗೆ ಹೊರಟಿದ್ದಳು. ಹೋಗುವ ಮುನ್ನ ರಾಕೇಶ್ಗೆ ಮೆಸೇಜ್ ಮೂಲಕ ವಿಷಯ ತಿಳಿಸಿ ತನ್ನ ಲೈವ್ ಲೊಕೇಶನ್ ಶೇರ್ ಮಾಡಿ ಅಲ್ಲಿಗೆ ಹೋಗಿದ್ದಳು. ಆದರೆ ಡ್ಯೂಟಿಯಲ್ಲಿದ್ದ ರಾಕೇಶ್ ತಕ್ಷಣವೇ ಆ ಮೆಸೇಜನ್ನು ನೋಡಲು ಹೋಗಿರಲೇ ಇಲ್ಲ. ಇತ್ತ ಅಬ್ದುಲ್ ಗೆಸ್ಟ್ ಹೌಸ್ ತಲುಪಿದ ರಮ್ಯಾಳನ್ನು ಅಬ್ದುಲ್ ಖುಷಿಯಿಂದ ಸ್ವಾಗತಿಸಿದ. ಅವನು ಕಲೆಕ್ಟ್ ಮಾಡಿದ ಸಾಕ್ಷಿಗಳನ್ನು ತೋರಿಸಿದವನು, ಈಗಲಾದರೂ ನಾವಿಬ್ಬರು ಒಂದಾಗಬಹುದು ಎಂದು ಆಸೆಯ ಕಂಗಳಿಂದ ಅವಳನ್ನು ನೋಡಿದ್ದ. ಅವನ ನೋಟ ಅವಳಿಗೆ ಇರುಸುಮುರುಸಾದರೂ ಅದನ್ನು ತೋರಿಸಿಕೊಳ್ಳದೆ, ಈ ಸಾಕ್ಷಿಗಳಿಂದ ಏನು ಮಹಾ ವ್ಯತ್ಯಾಸವಾಗುತ್ತೆ ಅಬ್ದುಲ್? ನಾನು ಕೇಳಿದ್ದು ಕೇವಲ ಅವನ ವಿರುದ್ಧದ ಸಾಕ್ಷಿಗಳನ್ನಲ್ಲ, ಬದಲಾಗಿ ಅವನ ಜಾಗದಲ್ಲಿ ನೀನಿರುವುದನ್ನು ನಾನು ನೋಡಬೇಕು ಎಂದು ಹೇಳಿದಳು. ಖಂಡಿತ ಅದು ಕೂಡ ಆಗುತ್ತದೆ ಬೇಬಿ, ಆದರೆ ಸ್ವಲ್ಪ ಸಮಯ ಬೇಕು. ಜೊತೆಗೆ ಆ ಶಕ್ತಿಯನ್ನು ಎದುರು ಹಾಕಿಕೊಳ್ಳಲು ತುಂಬ ಧೈರ್ಯ ಬೇಕು. ಮತ್ತೆ ಆ ಧೈರ್ಯ ನನಗೆ ಸಿಗುವುದೇ ನಿನ್ನ ಸಾಂಗತ್ಯದಲ್ಲಿ ಎನ್ನುತ್ತಾ ಅವಳನ್ನು ಬಿಗಿಯಾಗಿ ಅಪ್ಪಿದವನು ಮನಸ್ಸೋ ಇಚ್ಛೆ ಅವಳ ಕೊರಳ ಒನಪಲ್ಲಿ ಚುಂಬಿಸಿದ. ಅಸಹ್ಯಗೊಂಡು ಅವನಿಂದ ಬಿಡಿಸಿಕೊಂಡವಳು ತಾಳ್ಮೆ ಕಳೆದುಕೊಂಡು ಅವನ ಕೆನ್ನೆಗೆ ಜೋರಾಗಿ ಬಾರಿಸಿದಳು. ಏನೇ, ನನಗೆ ಹೊಡೆಯುವಷ್ಟು ಸಕ್ಕು ಬಂತ ನಿನಗೆ ಎನ್ನುತ್ತಾ ಅವಳನ್ನು ಜೋರಾಗಿ ತಳ್ಳಿದ್ದ. ಅವನು ತಳ್ಳಿದ ರಭಸಕ್ಕೆ ಕೆಳಗೆ ಬಿದ್ದವಳು ಮರುಕ್ಷಣವೇ ಎದ್ದು ಮೈನ್ ಡೋರ್ ಕಡೆಗೆ ಓಡಿದಳು. ಆದರೆ ಅದಾಗಲೇ ಅಬ್ದುಲ್ ಎಲ್ಲ ಬಾಗಿಲುಗಳನ್ನು ಲಾಕ್ ಮಾಡಿ ಆಗಿತ್ತು. ಇತ್ತ ತನ್ನ ಕೆಲಸ ಮುಗಿಸಿ ಫೋನ್ ತೆಗೆದು ನೋಡಿದ ರಾಕೇಶ್ ತಕ್ಷಣವೇ ಅವಳು ಕಳುಹಿಸಿದ ಲೊಕೇಶನ್ಗೆ ತಲುಪಿದ. ಅವಳು ಬಾಗಿಲ ಬಳಿ ಬರುವುದಕ್ಕೂ ರಾಕೇಶ್ ಅಲ್ಲಿಗೆ ಬರುವುದಕ್ಕೂ ಸರಿ ಹೋಗಿತ್ತು. ಬಾಗಿಲು ತೆಗೆಯಲು ಪ್ರಯತ್ನಿಸಿದವಳು ಅದು ಬಾರದಿದ್ದಾಗ ಬಾಗಿಲನ್ನು ಜೋರಾಗಿ ಬಡಿಯುತ್ತಾ ಕಾಪಾಡಿ, ಯಾರಾದರೂ ನನ್ನನ್ನು ಕಾಪಾಡಿ ಎಂದು ಜೋರಾಗಿ ಕೂಗತೊಡಗಿದ್ದಳು. ಅವಳ ಕೂಗು ಕೇಳಿ ಬಾಗಿಲನ್ನು ತೆರೆಯಲು ಪ್ರಯತ್ನಿಸಿ ಸೋತವನು ಕೊನೆಗೆ ಬಾಗಿಲನ್ನು ಒಡೆದು ಒಳ ಹೋಗುವ ನಿರ್ಧಾರಕ್ಕೆ ಬಂದಿದ್ದ. ಇತ್ತ ಅವಳ ಬಳಿಗೆ ಬಂದ ಅಬ್ದುಲ್ ಅವಳನ್ನು ಎಳೆದುಕೊಂಡು ಹೋಗಿ ಬೆಡ್ರೂಮ್ ಮಂಚದ ಮೇಲೆ ತಳ್ಳಿದ. ಇನ್ನೇನು ಅವಳು ಅವಳ ಮೇಲೆರಗಬೇಕು ಎಂದುಕೊಂಡಾಗಲೇ ಬಾಗಿಲನ್ನು ಹೊಡೆದು ಒಳ ಬಂದಿದ್ದ ರಾಕೇಶ್ ಅಬ್ದುಲ್ನ ಮೇಲೆ ಅಟ್ಯಾಕ್ ಮಾಡಿದ. ಇಬ್ಬರು ಸರಿಸಮಾನಾಗಿ ಹೊಡೆದಾಡುತ್ತಾ ಹಾಲ್ಗೆ ಬಂದಿದ್ದರು. ಕೊನೆಗೂ ರಾಕೇಶ್ನ ಮೇಲುಗೈ ಸಾಧಿಸಿದ. ಆದರೆ ಅದೇ ಸಮಯದಲ್ಲಿ ಹಿಂತಿರುಗಿ ಬಂದಿದ್ದ ಅಬ್ದುಲ್ ಕಡೆಯ ಹುಡುಗ ಅಲ್ಲೇ ಇದ್ದ ಕಬ್ಬಿಣದ ರಾಡ್ ತೆಗೆದುಕೊಂಡು ರಾಕೇಶ್ ತಲೆಗೆ ಜೋರಾಗಿ ಹೊಡೆದಿದ್ದ. ಅಮ್ಮ ಎನ್ನುತ್ತಾ ರಾಕೇಶ್ ಕೆಳಗೆ ಬಿದ್ದು ಒದ್ದಾಡುತ್ತಿದ್ದರೆ ಅದನ್ನು ಕಂಡ ರಮ್ಯಾ ರಾಕಿ ಎಂದು ಜೋರಾಗಿ ಕಿರುಚುತ್ತಾ ಅವನ ಬಳಿ ಓಡಿ ಬಂದವಳು ಅವನ ತಲೆಯನ್ನು ತನ್ನ ಮಡಿಲಿನಲ್ಲಿ ಇರಿಸಿಕೊಂಡಿದ್ದಳು. ರಾಕೇಶ್ ಅವಳಿಗೆ ಏನನ್ನು ಹೇಳಲು ಪ್ರಯತ್ನ ಪಟ್ಟವನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ಞೆ ತಪ್ಪಿದ.
ಕ್ಷಣ ಕ್ಷಣಕ್ಕೂ ಅವನ ಉಸಿರಾಟ ಕ್ಷೀಣಿಸತೊಡಗಿತ್ತು. ರಾಕೇಶ್ನ ಉಳಿಸಿಕೊಳ್ಳಲು ಏನು ಬೇಕಾದರೂ ಮಾಡಲು ಸಿದ್ಧವಾಗಿದ್ದಳು ರಮ್ಯಾ. ಕೊನೆಗೆ ಅಬ್ದುಲ್ನ ಕಾಲು ಹಿಡಿದು, ಪ್ಲೀಸ್ ಅಬ್ದುಲ್, ನೀನೇನು ಹೇಳಿದರೂ ಕೇಳುತ್ತೇನೆ. ದಯವಿಟ್ಟು ರಾಕೇಶ್ನನ್ನು ಬದುಕಿಸಿಕೊಡು. ಅವನನ್ನು ಆಸ್ಪತ್ರೆಗೆ ಸೇರಿಸಲು ಸಹಾಯ ಮಾಡು ಪ್ಲೀಸ್ ಎಂದು ಬೇಡಿಕೊಂಡಿದ್ದಳು. ಆದರೆ ಅದನ್ನು ಕಂಡು ವ್ಯಂಗ್ಯವಾಗಿ ನಕ್ಕ ಅಬ್ದುಲ್, ಹೋ, ಅವನೇನು ನಿನ್ನ ಪ್ರೇಮಿನಾ? ಅವನಿಗಾಗಿ ಏನು ಬೇಕಾದರೂ ಮಾಡೋಕೆ ಸಿದ್ಧವಾಗಿದ್ದೀಯಾ ಅನಿಸುತ್ತೆ. ಅಷ್ಟಕ್ಕೂ ನಿನ್ನಂಥವಳಿಗೆ ಪ್ರೀತಿ ಪ್ರೇಮ ಎಲ್ಲ ಯಾಕೆ ಬೇಕು? ಅದಾಗಲೇ 4-5 ಜನರ ಜೊತೆ ಸುತ್ತಿ ಮೋಸದಿಂದ ಆಸ್ತಿ ಒಡೆದಿರುವ ನಿನಗೆ ಪ್ರೀತಿ ಪ್ರೇಮ ಬೇರೆ ಬೇಕಾ ಎಂದವನು ಅವನ ಕಡೆ ಹುಡುಗನಿಗೆ, ಇವನ ಬಾಡಿ ತಗೊಂಡು ಹೋಗಿ ಮೇನ್ ರೋಡ್ನಲ್ಲಿ ಬಿಸಾಕಿ ಬಾ ಎಂದು ಆದೇಶಿಸಿದವನು ರಮ್ಯಾಳನ್ನು ಎಳೆದುಕೊಂಡು ಮಹಡಿ ಮೇಲಿದ್ದ ತನ್ನ ರೂಮ್ ಕಡೆಗೆ ಹೊರಟಿದ್ದ. ರಮ್ಯಾ ಅವನಿಂದ ತಪ್ಪಿಸಿಕೊಳ್ಳುವ ಭರದಲ್ಲಿ ಮೆಟ್ಟಿಲಿನಿಂದ ಉರುಳಿ ಬಿದ್ದಿದ್ದಳು. ಅವಳು ಬಿದ್ದ ರಭಸಕ್ಕೆ ತಲೆಗೆ ಪೆಟ್ಟಾಗಿ ರಕ್ತ ಚಿಮ್ಮಿತು. ಮೊದಲ ರಾಕೇಶ್ನಿಂದ ಯೋಗಾಭ್ಯಾಸ ಕಲಿತಿದ್ದ ರಮ್ಯಾ ಬೇಕೆಂದೇ ಉಸಿರು ಬಿಗಿ ಹಿಡಿದು ಸತ್ತಂತೆ ನಟಿಸಿದಳು. ಅವಳ ಬಳಿ ಬಂದ ಅಬ್ದುಲ್ನ ಚೇಲ ಅವಳ ಮೂಗಿನ ಬಳಿ ಕೈ ಇಟ್ಟು, ನೋಡಿ ಬಾಸ್, ಇವಳು ಸತ್ತು ಹೋಗಿದ್ದಾಳೆ. ಈ ವಿಷಯ ಏನಾದರೂ ದೊಡ್ಡ ಬಾಸ್ಗೆ ತಿಳಿದರೆ ಅಷ್ಟೇ ಕತೆ ಎಂದು ಭಯದಿಂದಲೇ ನುಡಿದಿದ್ದ. ಭಯಗೊಂಡು ಕೊಂಚ ಸಮಯ ಸುಮ್ಮನೆ ಕುಳಿತ ಅಬ್ದುಲ್, ನಂತರ ಇವಳು ಸತ್ತಿರುವ ವಿಷಯ ನನಗೆ ನಿನಗೆ ಬಿಟ್ಟು ಬೇರೆ ಯಾರಿಗೂ ತಿಳಿದಿಲ್ಲ. ಇದನ್ನು ಇಲ್ಲಿಯೇ ಮುಚ್ಚಿ ಹಾಕಿಬಿಡೋಣ. ಬಾಸ್ ಬಳಿ ಅವಳು ನಮಗೆ ಮೋಸ ಮಾಡಿ ನಮ್ಮಿಂದ ತಪ್ಪಿಸಿಕೊಂಡು ಓಡಿ ಹೋದಳು ಅಂತ ಹೇಳೋಣ ಎಂದಿದ್ದ. ಅದಕ್ಕೆ ಅವನ ಚೇಲ ಕೂಡ ಒಪ್ಪಿದ್ದರಿಂದ ಇಬ್ಬರು ಸೇರಿ ಅವಳನ್ನು ಹೂತು ಹಾಕಲು ನಿರ್ಧರಿಸಿದ್ದರು. ಮೊದಲು ಅವಳನ್ನು ಅಲ್ಲೇ ಇದ್ದ ಒಂದು ಬಾಕ್ಸ್ನಲ್ಲಿ ಇಟ್ಟವರು ಆ ಬಾಕ್ಸನ್ನು ಇತ್ತಲಿಗೆ ತೆಗೆದುಕೊಂಡು ಬಂದಿದ್ದರು. ಆಗ ಅಬ್ದುಲ್ ಮೊದಲು ಹೋಗಿ ರಾಕೇಶ್ನ ಬಾಡಿಯನ್ನು ರಸ್ತೆಗೆ ಎಸೆದು ಬಾ, ನಂತರ ಇವಳನ್ನು ಮಣ್ಣು ಮಾಡಿದರಾಯಿತು. ಅಷ್ಟರಲ್ಲಿ ನಾನು ಹೋಗಿ ಸಲಾಕಿ ಗುದ್ದಲಿ ಎಲ್ಲ ತೆಗೆದುಕೊಂಡು ಬರುತ್ತೇನೆ ಎಂದು ಅವನನ್ನು ಕಳುಹಿಸಿದ್ದ. ಅವರು ಅತ್ತ ಹೋಗುತ್ತಿದ್ದಂತೆ ಎದ್ದು ಕುಳಿತ ರಮ್ಯಾ ಬಾಕ್ಸ್ನಿಂದ ಹೊರಬಂದು ಹೇಗೆ ಕಷ್ಟಪಟ್ಟು ಅಲ್ಲಿಂದ 1-2 ದೊಡ್ಡ ಕಲ್ಲುಗಳನ್ನು ಬಾಕ್ಸ್ನಲ್ಲಿ ಇಟ್ಟು ಅದನ್ನು ಮುಚ್ಚಿದಳು. ಅವಳು ಇನ್ನೇನು ಹೊರ ಹೋಗಬೇಕು ಎಂದುಕೊಳ್ಳುವಾಗಲೇ ಅಲ್ಲಿಗೆ ಅಬ್ದುಲ್ ಹಾಗೂ ಅವನ ಚೇಲ ಬಂದಿದ್ದರಿಂದ ಅಲ್ಲಿಯೇ ಅಡಗಿ ಕುಳಿತಿದ್ದಳು. ಅವರು ಆ ಬಾಕ್ಸನ್ನು ಮತ್ತೆ ತೆಗೆದು ನೋಡದೆ ಮಣ್ಣು ಮಾಡಿದ್ದರಿಂದ ಅವಳು ಬಚಾವಾಗಿದ್ದಳು. ಅವರು ಅಲ್ಲಿಂದ ಹೊರಟ ನಂತರ ಅಲ್ಲಿಂದ ತಪ್ಪಿಸಿಕೊಂಡವಳು ಮೇನ್ ರೋಡ್ನಲ್ಲಿ ಸ್ವಲ್ಪ ದೂರ ಹೋಗಿದ್ದಳಷ್ಟೆ. ಅಷ್ಟರಲ್ಲಿ ಅವಳಿಗೆ ತಲೆ ಸುತ್ತು ಬಂದು ಬಿದ್ದು ಹೋದಳು. ಮತ್ತೆ ಅವಳು ಕಣ್ತೆರೆದಾಗ ಇದ್ದದ್ದು ಆಸ್ಪತ್ರೆಯಲ್ಲಿ. ದಾರಿಯಲ್ಲಿ ಬಿದ್ದಿದ್ದ ಅವಳನ್ನು ಯಾರೋ ಆಸ್ಪತ್ರೆಗೆ ಸೇರಿಸಿದ್ದಲ್ಲದೆ ಅವರ ಟ್ರೀಟ್ಮೆಂಟ್ ಸಹ ಕೊಡಿಸಿದರು. ಅವಳನ್ನು ಆಸ್ಪತ್ರೆಗೆ ಸೇರಿಸಿದವರು ಅವಳ ಕುರಿತು ಕೇಳಿದಾಗ ಯಾವುದೋ ಬೇರೆಯ ಹೆಸರು ಹೇಳಿ, ನಾನೊಬ್ಬಳು ಅನಾಥೆ, ನನ್ನವರು ಅಂತ ಯಾರೂ ಇಲ್ಲ ಎಂದಿದ್ದಳು. ಅದನ್ನು ಕೇಳಿ ಅವಳನ್ನು ವಿಚಿತ್ರವಾಗಿ ನೋಡಿದ ಆ ವ್ಯಕ್ತಿ, ಅಲ್ಲಮ್ಮ, ನಿನಗೆ ಯಾರೂ ಇಲ್ಲ ಅಂತೀಯ, ಆದರೆ ಹೊಟ್ಟೆಯಲ್ಲಿ ಮಗು ಇದೆ, ಜೊತೆಗೆ ಕತ್ತಲಿ ತಾಳಿ ಬೇರೆ ಇಲ್ಲ ಎಂದಾಗ ಒಮ್ಮೆ ತನ್ನ ಕೊರಳು ಮುಟ್ಟಿಕೊಂಡು ನೋಡಿಕೊಂಡವಳು, ನೋಡಿ, ನನಗೆ ಮದುವೆಯಾಗಿದೆ, ನನ್ನ ಕತ್ತಲಿದ್ದ ತಾಳಿಯಲ್ಲಿ ಹೋಯಿತೋ ನನಗೆ ಗೊತ್ತಿಲ್ಲ. ಕೆಲವು ದಿನಗಳ ಹಿಂದೆ ನನ್ನ ಗಂಡನಿಗೆ ಆಕ್ಸಿಡೆಂಟ್ ಆಗಿತ್ತು. ಅವರನ್ನು ನೋಡಲು ಹೋಗುವಾಗಲೇ ನನ್ನ ತಲೆಗೆ ಏಟಾಗಿದ್ದು, ಅಲ್ಲಿಂದ ಏನಾಯಿತು ಅಂತ ನನಗೂ ತಿಳಿದಿಲ್ಲ ಎಂದಿದ್ದಳು. ಅದಕ್ಕವರು, ನಾನು ಯಾವುದೋ ಕೆಲಸದ ಮೇಲೆ ಬೆಂಗಳೂರಿಗೆ ಬಂದಿದ್ದೆ. ಇಲ್ಲಿಂದ ವಾಪಸ್ ಹೋಗುವಾಗ ನೀನು ರಸ್ತೆಯಲ್ಲಿ ಬಿದ್ದಿರುವುದನ್ನು ಕಂಡು ಆಸ್ಪತ್ರೆಗೆ ಸೇರಿಸಿದೆ. ಅದಕ್ಕವರು, ನಾನು ಯಾವುದೋ ಕೆಲಸದ ಮೇಲೆ ಬೆಂಗಳೂರಿಗೆ ಬಂದಿದ್ದೆ. ಇಲ್ಲಿಂದ ವಾಪಸ್ ಹೋಗುವ ನೀನು ರಸ್ತೆಯಲ್ಲಿ ಬಿದ್ದಿರುವುದನ್ನು ಕಂಡು ಆಸ್ಪತ್ರೆಗೆ ಸೇರಿಸಿದೆ. 1 ವಾರ ನಿನಗೆ ಪ್ರಜ್ಞೆ ಇರಲಿಲ್ಲ ಎಂದಾಗಲೇ ಅವಳಿಗೂ ಅರಿವಾಗಿದ್ದು ಆ ಘಟನೆ ನಡೆದು 1 ವಾರವಾಗಿದೆ ಎಂದು. ತಕ್ಷಣವೇ, ಏನು, ನಾನು ಇಲ್ಲಿಗೆ ಬಂದು 1 ವಾರವಾಯಿತಾ? ನಾನು ಈಗಲೇ ಇಲ್ಲಿಂದ ಹೊರಡಬೇಕು, ನನ್ನ ಗಂಡನನ್ನು ನೋಡಬೇಕು ಎಂದವಳು ಬೆಡ್ನಿಂದ ಇಳಿಯಲು ಎದ್ದಿದ್ದಳು. ಅವಳನ್ನು ತಡೆದ ಆ ವ್ಯಕ್ತಿ, ನೋಡಮ್ಮ, ಸ್ವಲ್ಪ ಸಮಾಧಾನದಿಂದಿರು. ಈಗ ನಿನ್ನ ಹೊಟ್ಟೆಯಲ್ಲಿ ಮಗುವಿದೆ, ಸದ್ಯ ಅದಕ್ಕೆ ಅಪಾಯ ಆಗದಿರುವುದೇ ಹೆಚ್ಚು. ಈಗ ನೀನು ತುಂಬ ಹುಷಾರಾಗಿರಬೇಕು. ನಾನು ಡಾಕ್ಟರ್ ಬಳಿ ಮಾತನಾಡಿ ನಿನ್ನನ್ನು ಡಿಸ್ಚಾರ್ಜ್ ಮಾಡಿಸುತ್ತೇನೆ, ಸ್ವಲ್ಪ ತಾಳ್ಮೆ ಎಂದಿರು ಎಂದು ಹೇಳಿ ಹೋದವರು ಡಿಸ್ಚಾರ್ಜ್ ಪ್ರೊಸೀಜರ್ ಮುಗಿಸಿ ಬಂದಿದ್ದರು. ನಂತರದ ಅವರ ಜೊತೆಗೆ ಹೊರಟವಳು, ಯಾರೋ ಪಾಪಿಗಳು ನನ್ನ ಗಂಡನಿಗೆ ಆಕ್ಸಿಡೆಂಟ್ ಮಾಡಿ ಹೋಗಿದ್ದರು, ಅವರನ್ನು ಕಾಪಾಡಿಕೊಳ್ಳಲು ಹೋದಾಗಲೇ ನನಗೂ ಆಕ್ಸಿಡೆಂಟ್ ಆಯಿತು. ಈಗ ಅವರು ಎಲ್ಲಿದ್ದಾರೆ, ಯಾವ ಆಸ್ಪತ್ರೆಯಲ್ಲಿದ್ದಾರೆ ಎಂಬುದು ನನಗೆ ತಿಳಿದಿಲ್ಲ ಎಂದು ತನ್ನ ಅಳಲನ್ನು ತೋಡಿಕೊಂಡಿದ್ದಳು. ಅವಳ ಮಾತು ಕೇಳಿದ ಆ ವ್ಯಕ್ತಿ ಆ ಜಾಗದ ಬಗ್ಗೆ ವಿಚಾರಿಸಿ 1 ವಾರದ ಹಿಂದೆ ಅಲ್ಲಿ ನಡೆದಿದ್ದ ಆಕ್ಸಿಡೆಂಟ್ ಬಗ್ಗೆ ತಿಳಿದುಕೊಂಡವರು ಒಂದು ಆಸ್ಪತ್ರೆಗೆ ಅವಳನ್ನು ಕರೆದೊಯ್ದಿದ್ದರು. ಅಲ್ಲಿ ವಿಚಾರಿಸಿದಾಗ ರಾಕೇಶ್ ಎನ್ನುವ ವ್ಯಕ್ತಿ ಆಸ್ಪತ್ರೆಗೆ ಕರೆತರುವ ಮುನ್ನವೇ ಸತ್ತು ಹೋಗಿದ್ದರು. ಅವರ ಪೋಸ್ಟ್ ಮಾರ್ಟಮ್ ಹಾಗೂ ಅಂತ್ಯ ಸಂಸ್ಕಾರ ಕೂಡ ಮುಗಿದು ಹೋಯಿತು. ಅವರ ಕಡೆಯವರು ಯಾರೂ ಇರದೇ ಇದ್ದಿದ್ದರಿಂದ ಆಸ್ಪತ್ರೆಯವರೇ ಅವರ ಸಂಸ್ಕಾರವನ್ನು ಮಾಡಿ ಮುಗಿಸಿದರು ಎಂದು ಹೇಳಿದರು. ಹಾಗಾಗಿಯೇ ರಮ್ಯಾ ರಾಕೇಶ್ ಸತ್ತು ಹೋದನೆಂದು ತಿಳಿದುಕೊಂಡಿದ್ದು. ಅಸಲಿಗೆ ಅಲ್ಲಿ ನಡೆದಿದ್ದೇನೆಂದರೆ,
ರಾಕೇಶ್ ಆಸ್ಪತ್ರೆಗೆ ಸೇರಿಸಿದ ದಿನವೇ ಅದೇ ಆಸ್ಪತ್ರೆಗೆ ಮತ್ತೊಬ್ಬ ಹುಡುಗನ ಆಕ್ಸಿಡೆಂಟ್ ಕೇಸ್ ಕೂಡ ಬಂದಿತ್ತು. ಆ ಹುಡುಗನ ಹೆಸರು ಕೂಡ ರಾಕೇಶ್ ಆಗಿದ್ದರಿಂದ ಆಸ್ಪತ್ರೆಯವರು ಹಾಗೆ ಹೇಳಿದರು. ಜೊತೆಗೆ ರಾಕೇಶ್ನನ್ನು ಆಸ್ಪತ್ರೆಗೆ ಸೇರಿಸಿದವರಿಗೆ ಅವನ ಬಗ್ಗೆ ತಿಳಿಯದೇ ಇದ್ದಿದ್ದರಿಂದ ಅವನನ್ನು ಬೇರೆ ಹೆಸರಿನಲ್ಲಿ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಹಾಗಾಗಿ ರಾಕೇಶ್ ಎಂದ ಕೂಡಲೇ ಆಸ್ಪತ್ರೆಯವರು ಆಕ್ಸಿಡೆಂಟ್ ಕೇಸ್ ಬಗ್ಗೆ ಹೇಳಿದರು. ಅದನ್ನೇ ನಿಜವೆಂದು ತಿಳಿದ ರಮ್ಯಾ ಎದೆ ಬಿರಿಯುವಂತೆ ಅತ್ತು ರೋಧಿಸಿದಳು. ಅವಳನ್ನು ಕರೆದುಕೊಂಡು ಬಂದ ವ್ಯಕ್ತಿ ಅದನ್ನು ಕಂಡು ಅವಳಿಗೆ ಸಮಾಧಾನ ಮಾಡಿ ಅವಳನ್ನು ತನ್ನೂರಿಗೆ ಕರೆದುಕೊಂಡು ಹೋಗಿ ಅಲ್ಲಿನ ಗೌಡರಿಗೆ ಅವಳ ಬಗ್ಗೆ ತಿಳಿಸಿದ. ಅವಳ ಓದಿನ ಬಗ್ಗೆ ವಿಚಾರಿಸಿದ ಗೌಡರು ಅದೇ ಊರಿನಲ್ಲಿರುವ ಸ್ಕೂಲ್ ಒಂದರಲ್ಲಿ ಅವಳಿಗೆ ಕೆಲಸ ಕೊಡಿಸಿದರು. ಗರ್ಭಿಣಿಯಾಗಿದ್ದರೂ ಕೂಡ ತನ್ನ ಮಗುವಿನ ಭವಿಷ್ಯಕ್ಕಾಗಿ ದಿನಗಳು ತುಂಬುವವರೆಗೂ ಶಾಲೆಯಲ್ಲಿ ಕೆಲಸ ಮಾಡಿದಳು ರಮ್ಯಾ. ಊರಿನ ಗೌಡರ ಕೃಪೆ ಅವಳ ಮೇಲೆ ಇದ್ದಿದ್ದರಿಂದ ಯಾರೂ ಸಹ ಅವಳ ಬಳಿ ಅಸಭ್ಯವಾಗಿ ವರ್ತಿಸುವ ಧೈರ್ಯ ತೋರಿರಲಿಲ್ಲ. ಊರಿನ ಜನರು ಸಹ ಅವಳನ್ನು ಮನೆ ಮಗಳಂತೆ ನೋಡಿಕೊಂಡಿದ್ದರು. ಅವರೇ ಅವಳಿಗೆ ಸೀಮಂತ ಕೂಡ ಮಾಡಿದ್ದರು. ಅಲ್ಲಿನ ಸೂಲಗಿತ್ತಿಯರೇ ಅವಳ ಹೆರಿಗೆ ಮಾಡಿಸಿ ಬಾಣಂತನ ಕೂಡ ಮಾಡಿದ್ದರು. ಬಾಣಂತನದ ಸಮಯದಲ್ಲಿ ಅವಳು ಸ್ಕೂಲ್ಗೆ ಹೋಗದಿದ್ದರೂ ಕೂಡ ಪ್ರತಿ ತಿಂಗಳು ಅವಳ ಸಂಬಳ ಅವಳಿಗೆ ಸೇರುವಂತೆ ಮಾಡಿದ್ದರು ಗೌಡರು. ಹಾಗಾಗಿ ಯಾವುದೇ ಕೊರತೆಗಳಿಲ್ಲದೆ ಮಗನನ್ನು ಬೆಳೆಸತೊಡಗಿದ್ದಳು. ದಿನಗಳು ಕ್ಷಣಗಳದಂತೆ ಉರುಳಿ ಅದಾಗಲೇ 3 ವರ್ಷ ಕಳೆದಿತ್ತು. ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿತ್ತು. ಆದರೆ ಗೌಡರ ಸಾವಾದ ಮೇಲೆ ಅವರ ಮಗನ ಕಣ್ಣು ಇವಳ ಮೇಲೆ ಬಿದ್ದಿತ್ತು. ಯಾರು ಇಲ್ಲದಿದ್ದಾಗ ಅಸಹ್ಯವಾಗಿ ಮಾತನಾಡುವುದು, ಅಸಭ್ಯವಾಗಿ ವರ್ತಿಸುವುದು ಮಾಡುತ್ತಿದ್ದ. ಅವಳದನ್ನು ಕೆಲವರ ಬಳಿ ಹೇಳಿದ್ದಕ್ಕೆ ಅಯ್ಯೋ ಅಯ್ಯೋ, ನಮ್ಮಪ್ಪ ನಿನಗೆ ಆಶ್ರಯ ಕೊಟ್ಟಿದ್ದಕ್ಕೆ ಸರಿಯಾದ ಬಹುಮಾನವನ್ನೇ ಕೊಡುತ್ತಿದ್ದೀಯಾ? ನಿನ್ನ ಬಲಿಗೆ ನಾನು ಬೀಳಲಿಲ್ಲ ಅಂತ ಈ ದಾರಿ ಹಿಡಿದಿದ್ದೀಯಾ ಎಂದವನು ಜನಗಳ ಕಡೆ ತಿರುಗಿ ಇವಳು ಹೇಳುತ್ತಿರುವುದೆಲ್ಲ ಸುಳ್ಳು. ಅವಳೇ ನನ್ನ ಹಿಂದೆ ಬಿದ್ದಿದ್ದಳು. ನನ್ನನ್ನು ಮದುವೆಯಾದರೆ ಇಡೀ ಆಸ್ತಿಯನ್ನು ಹೊಡೆಯಬಹುದು ಎಂಬ ಯೋಚನೆ ಅವಳದು. ಆದರೆ ನಾನದಕ್ಕೆ ಸೊಪ್ಪು ಹಾಕಲಿಲ್ಲ ಅಂತ ಹೀಗೆ ಇಲ್ಲದ ಕತೆ ಕಟ್ಟುತ್ತಿದ್ದಾಳೆ. ನಿಮಗೆ ಗೊತ್ತಾ, ಇವಳು ಸಿಕ್ಕಾಗ ಕೊರಳಲ್ಲಿ ತಾಳಿ ಕೂಡ ಇರಲಿಲ್ಲ. ಆದರೂ ತನಗೆ ಮದುವೆ ಆಗಿದೆ ಅಂತ ಹೇಳಿದ್ದಳು. ಅದೆಷ್ಟು ನಿಜವೋ ಅದೆಷ್ಟು ಸುಳ್ಳೋ ಅದು ಯಾರಿಗೆ ಗೊತ್ತು. ಅದ್ಯಾರ್ಯಾರಿಗೆ ಸೆರಗು ಹಾಸಿ ಎತ್ತಿದ್ದಾಳೋ. ಆ ಮಗುವನ್ನು ಎನ್ನುತ್ತಿದ್ದಂತೆ ಕಪಾಳಕ್ಕೆ ಹೊಡೆದಿದ್ದಳು ರಮ್ಯಾ. ಎಲ್ಲರ ಮುಂದೆ ತನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದ್ದನ್ನು ಸಹಿಸದಾದ ಅವನು ಕೊನೆಗೆ ಇದನ್ನೇ ದೊಡ್ಡ ವಿಷಯ ಮಾಡಿ ಪಂಚಾಯಿತಿ ಸೇರಿಸಿ ಅವಳ ನಡತೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ. ಕೆಲವರು ಅದನ್ನು ಹಲ್ಲಗಳೆದರಾದರೂ ಗೌಡರ ಭಯಕ್ಕೆ ಇಷ್ಟು ದಿನ ಸುಮ್ಮನಿದ್ದ ಕೆಲವರು ಅವನಿಗೆ ಸಪೋರ್ಟ್ ಮಾಡಿದರು. ಅದು ಅಲ್ಲದೆ ಗೌಡರ ಮಗ ಊರಿನಲ್ಲಿ ಸಭ್ಯನಂತೆಯೇ ಇದ್ದಿದ್ದರಿಂದ ಬಹಳಷ್ಟು ಜನ ಅವನ ಮಾತನ್ನೇ ನಂಬಿದ್ದರು. ಕೊನೆಗೂ ಅವಳಿಗೆ ಸುತ್ತ ಹತ್ತೂರಿನಿಂದಲೂ ಬಹಿಷ್ಕಾರ ಹಾಕಲಾಗಿತ್ತು. ಅಲ್ಲಿಂದ ಹೊರಟವಳು ಸೇರಿದ್ದು ಹುಬ್ಬಳ್ಳಿಗೆ ಹೊರಟು ಬಿಟ್ಟಳು. ಅಲ್ಲೂ ಕೂಡ ಒಂದು ದಿನ ಹಿಂದೆ ಅವಳು ಮೋಸ ಮಾಡಿದ ಹುಡುಗನ ಕುಟುಂಬದವರನ್ನು ಕಂಡು ಅಲ್ಲಿಂದಲೂ ಹೊರಟು ಬಿಟ್ಟಳು. ಹೀಗೆ ಎಲ್ಲರ ಕಣ್ತಪ್ಪಿಸಿ ಊರೂರು ತಿರುಗುತ್ತಾ 3 ತಿಂಗಳ ಹಿಂದೆಯಷ್ಟೇ ಉಡುಪಿಯ ಸಮೀಪದ ಹಳ್ಳಿಯೊಂದಕ್ಕೆ ಬಂದು ನೆಲೆಸಿದ್ದಳು. ಹೀಗೆ ತನ್ನ ಕಥೆಯನ್ನು ಹೇಳುತ್ತಾ ವಾಸ್ತವಕ್ಕೆ ಬಂದವಳ ಕಂಗಳು ತುಂಬಿ ಹರಿಯುತ್ತಿತ್ತು. ಇಷ್ಟು ವರ್ಷ ಅವಳು ಅನುಭವಿಸಿದ ನೋವನ್ನೆಲ್ಲ ಮೊದಲ ಬಾರಿ ಮತ್ತೊಬ್ಬರ ಮುಂದೆ ತೆರೆದಿಟ್ಟಿದ್ದಳು. ಅವಳ ಕತೆ ಕೇಳಿ ಆರ್ಯ ಹಾಗೂ ಶ್ರೇಯ ಕಂಗಳು ಸಹ ತುಂಬಿತ್ತು. ತಾನು ಕುಳಿತಲ್ಲಿಂದ ಎದ್ದು ಬಂದ ಆರ್ಯ ಅವಳ ಕಣ್ಣೀರು ತೊಡೆದು ಯೋಚಿಸಬೇಡಿ ಅತ್ತಿಗೆ, ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಯಾವ ಕಷ್ಟಗಳು ಬರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಎಂದಿದ್ದ. ಅವನ ಮಾತಿಗೆ ಅವನನ್ನೇ ದಿಟ್ಟಿಸಿದವಳು ಅತ್ತಿಗೆ. ನೀವು ನನ್ನನ್ನು ಅತ್ತಿಗೆ ಅಂತ ಕರೆದ್ರಾ? ಒಂಟಿ ಹೆಣ್ಣನ್ನು ಕಂಡರೆ ಸಾಕು ಕಾಮದ ದೃಷ್ಟಿಯಿಂದಲೇ ನೋಡುವ ಜನಗಳೇ ತುಂಬಿರುವ ಪ್ರಪಂಚದಲ್ಲಿ ಮೊದಲ ಬಾರಿ ನಾನು ಈ ಪದ ಕೇಳಿದ್ದು. ಇದುವರೆಗೂ ಯಾರೂ ಸಹ ನನಗೆ ಇಷ್ಟು ಗೌರವ ತೋರಿಸಿರಲಿಲ್ಲ. ತುಂಬ ಥ್ಯಾಂಕ್ಸ್ ಎಂದವಳು ಮತ್ತೆ ಅಳಲು ಶುರು ಮಾಡಿದ್ದಳು. ಅವಳ ನೋವು ಕಡಿಮೆಯಾಗಲಿ ಎಂದು ಅವಳ ಪಾಡಿಗೆ ಅವಳನ್ನು ಬಿಟ್ಟು ಬಿಟ್ಟಿದ್ದ ಆರ್ಯ. ಸ್ವಲ್ಪ ಸಮಯದ ನಂತರ ಚೇತರಿಸಿಕೊಂಡವಳು ಒಳ ಹೋಗಿ ಮೂವರಿಗೂ ಕಾಫಿ ಮಾಡಿಕೊಂಡು ಬಂದಿದ್ದಳು. ಕಾಫಿ ಕುಡಿಯುವಾಗ, ನಿಮಗೆ ಗೊತ್ತಾ, ನೀವಂದುಕೊಂಡ ಹಾಗೆ ನಿಮ್ಮ ತಂದೆ ತಾಯಿ ನಿಮ್ಮ ನಿಜವಾದ ತಂದೆ ತಾಯಿಯಲ್ಲ. ನಿಮ್ಮ ಹೆತ್ತ ಅಪ್ಪ ಅಮ್ಮ ದಿವಾನ್ ದಂಪತಿಗಳು. ಆದರೆ ಅವರಿಗೆ ನೀವು ಬದುಕಿರುವ ವಿಷಯ ತಿಳಿದಿದ್ದು ಇತ್ತೀಚೆಗಷ್ಟೇ. ನಿಮಗೆ ಒಬ್ಬರು ಅಕ್ಕ ಹಾಗೆ ತಂಗಿ ಕೂಡ ಇದ್ದಾರೆ. ಅಷ್ಟೇ ಅಲ್ಲ, ಒಂದು ದೊಡ್ಡ ಕುಟುಂಬವೂ ಇದೆ ಎಂದು ರಮ್ಯಾಗೆ ತಿಳಿಸಿದ್ದ ಆರ್ಯ. ಆ ಮಾತಿಗೆ ಆಶ್ಚರ್ಯಗೊಂಡಳಾದರೂ ಮರುಕ್ಷಣವೇ ಸಹಜ ಸ್ಥಿತಿಗೆ ಮರಳಿ ಗೊತ್ತು. ನನ್ನ ಹೆತ್ತ ತಂದೆ ತಾಯಿ ಬೇರೆಯವರು ಅಂತ ನನಗೆ ಮೊದಲೇ ತಿಳಿದಿತ್ತು. ಆದರೆ ನನಗೆ ಇಷ್ಟು ದೊಡ್ಡ ಕುಟುಂಬ ಇರಬಹುದೆಂಬ ಆಲೋಚನೆ ಸಹ ಇರಲಿಲ್ಲ ಎಂದಾಗ ಆರ್ಯನಿಗೂ ಸಹ ಆಶ್ಚರ್ಯವಾಗಿತ್ತು. ಅಂದರೆ ನಿಮಗೆ ಮೊದಲ ವಿಷಯ ತಿಳಿದಿತ್ತಾ?
ಅದು ಹೇಗೆ? ವಿಷಯ ತಿಳಿದ ಮೇಲೆ ಅದರ ಕುರಿತು ನೀವು ನಿಮ್ಮ ಸಾಕು ತಂದೆ ತಾಯಿಯನ್ನು ಕೇಳಲಿಲ್ಲವಾ ಎಂದ. ಆರ್ಯ ಮಾತಿಗೆ ಅದನ್ನು ಕೇಳಲು ಅವರು ಬದುಕಿದ್ದರೆ ತಾನೆ. ಅವರು ಸತ್ತ ನಂತರ ನಾವು ಮುಂಬೈಗೆ ಶಿಫ್ಟ್ ಆಗುವ ಸಮಯದಲ್ಲಿ ಅಮ್ಮನ ಡೈರಿ ಸಿಕ್ಕಿತ್ತು. ಕುತೂಹಲದಿಂದ ಅದನ್ನು ತೆಗೆದು ಓದಿದಾಗಲೇ ನನಗೆ ಅರ್ಥವಾಗಿದ್ದು ನಾನು ಅವರ ಸ್ವಂತ ಮಗಳಲ್ಲವೆಂಬುದು. ಆದರೂ ಸ್ವಂತ ಮಗಳಿಗಿಂತಲೂ ಹೆಚ್ಚಾಗಿ ನನ್ನನ್ನು ಬೆಳೆಸಿದವರ ಮೇಲೆ ಅಪಾರ ಗೌರವ ಮೂಡಿತು. ಅಂದೆ ನಿರ್ಧರಿಸಿದ ಜೀವನ ಪೂರ್ತಿ ರಾಗಿಣಿ ಖುಷಿಯಾಗಿರುವಂತೆ ನೋಡಿಕೊಂಡು ಅವರ ಋಣ ತೀರಿಸಬೇಕೆಂದು. ಆದರೆ ನನಗೆ ಆ ಅವಕಾಶವೂ ಇಲ್ಲದೆ ಹೋಯಿತು ಎಂದು ತನ್ನ ಅಳಲನ್ನು ತೋಡಿಕೊಂಡಿದ್ದಳು. ಸಮಾಧಾನ ಮಾಡಿಕೊಳ್ಳಿ ಅತ್ತಿಗೆ, ಎಲ್ಲವೂ ಸರಿ ಹೋಗುತ್ತದೆ. ಹೇಗಿದ್ದರೂ ರಾಗಿಣಿ ನಮಗೆ ಸಿಕ್ಕಿದ್ದಾಳಲ್ಲ, ಇನ್ನು ಮುಂದೆ ನೀವೇ ಅವಳನ್ನು ನೋಡಿಕೊಳ್ಳಿ ಎಂದಾಗ ಕೊಂಚ ಸಮಾಧಾನವಾಗಿತ್ತು ಅವನಿಗೆ. ನಂತರ ಆರಾಧ್ಯಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿಸಿದ್ದ ಆರ್ಯ. ಆರಾಧ್ಯ ಹಾಗೂ ರಮ್ಯಾ ಇಬ್ಬರು ಆಶ್ಚರ್ಯ ಹಾಗೂ ಸಂತೋಷದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡಿದ್ದರು. ಹೆಚ್ಚೇನು ಮಾತನಾಡದಿದ್ದರೂ ಕುಶಲೋಪರಿ ವಿಚಾರಿಸಿಕೊಂಡಿದ್ದರು. ಕೊನೆಯಲ್ಲಿ ಥ್ಯಾಂಕ್ ಯು ಸೋ ಮಚ್ ಆರ್ಯ, ಥ್ಯಾಂಕ್ ಯು ಲಾಟ್. ಕೊನೆಗೂ ನನ್ನ ಅಕ್ಕನನ್ನು ನನಗೆ ಹುಡುಕಿಕೊಟ್ರಿ ಎಂದವಳು ವಿಡಿಯೋ ಕಾಲ್ನಲ್ಲಿ ಇರುವುದನ್ನು ಸಹ ಮರೆತು ಮುತ್ತಿನ ಮಳೆಗೆರೆದಿದ್ದಳು. ಅದನ್ನು ಕಂಡ ರಮ್ಯಾ ಹಾಗೂ ಶ್ರೇಯಾ ಮುಸಿ ಮುಸಿ ನಕ್ಕರೆ. ಆರ್ಯ ಮುಖವಂತೂ ನಾಚಿಕೆಯಿಂದ ಕೆಂಪಾಗಿತ್ತು. ಅವಳಿಗೆ ಬಾಯಿ ಹೇಳಿ ಕರೆಯನ್ನು ತುಂಡರಿಸಿದವನು ಅದೇ ಸಮಯಕ್ಕೆ ಹೆಡ್ ಮೇಡಮ್ ಹಾಗೂ ರಮ್ಯಾಳ ಮಗ ಬಂದಿದ್ದರಿಂದ ಅವರನ್ನು ಎತ್ತಿಕೊಂಡು ಹೊರ ನಡೆದಿದ್ದ. ಇವತ್ತು ರಮ್ಯಾಗಾದ ಖುಷಿಗೆ ಹಬ್ಬದ ಅಡುಗೆಯನ್ನು ಮಾಡಿದ್ದಳು. ಊಟ ಮುಗಿದ ನಂತರ ಎಲ್ಲರ ಸವಾರಿ ಚಿಕ್ಕಮಗಳೂರಿನ ತನ್ನ ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಬಂದಿದ್ದ ಆರ್ಯ. ಅಲ್ಲಿ ನವ್ಯ ಹಾಗೂ ಆರಾಧ್ಯ ಅದಾಗಲೇ ರಾತ್ರಿಯ ಊಟಕ್ಕೆ ಸಿದ್ಧಪಡಿಸಿದ್ದರು. ಬಂದ ಕೂಡಲೇ ಒಬ್ಬರನ್ನೊಬ್ಬರು ನೋಡಿಕೊಂಡ ಆರಾಧ್ಯ ಹಾಗೂ ರಮ್ಯಾ ಬಿಗಿಯಾಗಿ ಅಪ್ಪಿಕೊಂಡಿದ್ದರು. ನಂತರ ಕುಶಲೋಪರಿ ವಿಚಾರಿಸಿ ಎಲ್ಲರನ್ನು ಊಟಕ್ಕೆ ಕರೆದಿದ್ದಳು ಆರಾಧ್ಯ. ಎಲ್ಲರೂ ಒಟ್ಟಾಗಿ ಕುಳಿತು ಹರಟುತ್ತಾ ತಿನ್ನುತ್ತಿದ್ದರೆ ಆರ್ಯ ಮಾತ್ರ ಆರಾಧ್ಯಳನ್ನು ಕಣ್ತುಂಬಿಕೊಂಡು ಅವಳಿಗೆ ತುತ್ತಿಡುತ್ತಾ ಊಟ ಮಾಡಿಸುತ್ತಿದ್ದ. ಅದನ್ನು ಕಂಡು ಎಲ್ಲರೂ ಅವರಿಬ್ಬರನ್ನು ರೇಗಿಸುತ್ತಿದ್ದರೆ ರಮ್ಯಾ ಮನದಲ್ಲಿ ಮಾತ್ರ ನೋವಿನ ಎಳೆಯೊಂದು ಝೇಂಕರಿಸಿತ್ತು. ಅದನ್ನು ಆರ್ಯ ಕೂಡ ಗಮನಿಸಿದ. ಎಲ್ಲರೂ ಊಟ ಮುಗಿದ ನಂತರ ರಮ್ಯಾ ಹಾಗೂ ಶ್ರೇಯಾಗೆ ರೂಮ್ ತೋರಿಸಿದ ಆರ್ಯ ತನ್ನ ಮನದರಸಿಯನ್ನು ಹರಸಿ ರೂಮ್ಗೆ ಬಂದಿದ್ದ. ಎಷ್ಟೋ ದಿನಗಳ ನಂತರ ನೋಡದಿದ್ದರಿಂದ ಮೊದಲು ಅಪ್ಪಿಕೊಂಡವನು ಮುತ್ತಿನ ಮಳೆಗೆರೆಯುತ್ತಾ ಒಂದು ಸಣ್ಣ ರೊಮ್ಯಾನ್ಸ್ ಮುಗಿಸಿದ. ನಂತರ ತನ್ನ ಮಡಿಲಲ್ಲಿ ಅವಳನ್ನು ಮಲಗಿಸಿಕೊಂಡವನು, ಈಗ ಹೇಳು ಬಂಗಾರಿ, ಹಾಗೇನಿಂದ ಏನೇನೋ ಹೇಳೋಕೆ ಕಾತರಿಸುತ್ತಿದ್ದೀಯಾ ಅಲ್ಲವ ಎಂದಿದ್ದ. ಅವನ ಮಾತಿಗೆ ಅವನನ್ನೇ ಅಚ್ಚರಿಯಿಂದ ನೋಡಿದವಳ ಕಂಡು ಒಮ್ಮೆ ಹುಬ್ಬು ಕುಣಿಸುತ್ತಾ ಅವನ ಬೆರಳುಗಳ ಜೊತೆ ಆಟಕ್ಕಿಳಿದವಳು, ಆರ್ಯ, ಮತ್ತೆ ಮತ್ತೆ ಅಕ್ಕನಿಗೆ ಪಾಪವಾಗಿದೆ ಅಲ್ವಾ, ಅದನ್ನು ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ ಎಂದು ಕೇಳಿದಳು ಆರಾಧ್ಯ. ಅವಳ ಮಾತಿಗೆ ಅಷ್ಟೇ ತಾನೆ, ಇಲ್ಲಿಂದ ಹೋದ ಕೂಡಲೇ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ಬಿಡು ಎಂದವನ ಮಾತು ಕೇಳಿ ಎದ್ದು ಕುಳಿತವಳು ಮುಖ ಊದಿಸಿಕೊಂಡಿದ್ದಳು. ಅವಳ ವರಸೆಗೆ ನಕ್ಕವನು, ನೀನು ಹೀಗೆ ಮುಖ ಊದಿಸಿಕೊಂಡು ಕುಳಿತರೆ ಇನ್ನು ಜಾಸ್ತಿ ಮುದ್ದು ಮಾಡಬೇಕು ಅನಿಸುತ್ತೆ ನನಗೆ ಎಂದಿದ್ದ. ಅದಕ್ಕವಳು, ಅದು ಬಿಟ್ಟು ಇನ್ನೇನು ಗೊತ್ತು ನಿಮಗೆ, ನನಗೆ ನಿಮ್ಮ ಮೇಲೆ ಕೋಪ ಬಂದಿದೆ, ನನ್ನ ಬಳಿ ಮಾತನಾಡಬೇಡಿ ನೀವು ಎಂದು ಮೂತಿ ತಿರುಗಿದಳು. ಅವಳ ರೀತಿಗೆ ನಗು ಬಂದರೂ ಅದನ್ನು ತಡೆದುಕೊಂಡು, ಸರಿ ಬಿಡು, ನಾನು ನಾಳಿದ್ದೆ ನಿನ್ನನ್ನು ಮನೆಗೆ ಕರೆದುಕೊಂಡು ಹೋಗಬೇಕು ಎಂದುಕೊಂಡಿದ್ದೆ, ಆದರೆ ನೀನೇ ನನ್ನ ಜೊತೆ ಮಾತು ಬಿಟ್ಟಿರುವಾಗ ನಾನೇಕೆ ಕರೆದುಕೊಂಡು ಹೋಗಲಿ ಎಂದವನ ಮಾತು ಕೇಳಿ ಕಣ್ಣರಳಿಸಿ ನೋಡಿದವಳು, ನಿಜವಾಗಲೂ ನನ್ನನ್ನು ಮನೆಗೆ ಕರೆದುಕೊಂಡು ಹೋಗ್ತೀರಾ ಎಂದು ಖುಷಿಯಿಂದ ಕೇಳಿದಳು. ಅವಳ ಮಾತಿಗೆ ಹೌದೆಂಬಂತೆ ತಲೆಯಾಡಿಸಿದವನು, ನಾಳಿದ್ದು ಆಕಾಂಕ್ಷ ಅತ್ತಿಗೆಯನ್ನು ಸಹ ಮನೆಗೆ ಕರೆದುಕೊಂಡು ಬರ್ತಿದ್ದಾರೆ, ನಾವು ಕೂಡ ಅವತ್ತೇ ಹೋಗೋಣ ಎಂದಾಗ ಖುಷಿಯಿಂದ ಅವನನ್ನು ತಬ್ಬಿಕೊಂಡಿದ್ದಳು. ಸ್ವಲ್ಪ ಸಮಯದ ನಂತರ ಮತ್ತೆ ಅವನ ಮಡಿಲಲ್ಲಿ ಮಲಗಿದವಳು, ಆರ್ಯ, ಅವತ್ತು ನನಗೆ ಜೋಗುಳ ಹಾಡಿ ಮಲಗಿಸಿದ್ದರಲ್ಲ, ನೆನಪಿದೆಯಾ, ಇವತ್ತು ಪ್ಲೀಸ್ ಅದೇ ಹಾಡು ಹಾಡಿ ಎಂದು ತನ್ನ ಬೇಡಿಕೆಯನ್ನು ಇಟ್ಟಿದ್ದಳು. ಅದರಂತೆ ಆರ್ಯ ಅದೇ ಹಾಡನ್ನು ಹಾಡಿದ್ದ. ಆರ್ಯ ಹೀಗೆ ಆಡುತ್ತಿದ್ದರೆ ಅದನ್ನು ಆಸ್ವಾದಿಸುತ್ತಾ ನಿದಿರೆಯ ಲೋಕಕ್ಕೆ ಜಾರುತ್ತಿದ್ದಳು ಆರಾಧ್ಯ. ಆದರೆ ರಾಕೇಶ್ ಬಗ್ಗೆ ಆರ್ಯ ಬಳಿ ಕೇಳಬೇಕೆಂದು ಬಂದಿದ್ದ ರಮ್ಯಾ ಆ ದೃಶ್ಯ ಕಂಡು ಅಲ್ಲಿ ನಿಂತು ಬಿಟ್ಟಳು. ಅವರಿಬ್ಬರ ಅನ್ಯೋನ್ಯತೆ ನೋಡಿ ಮನದಲ್ಲಿ ನೋವಿನ ಎಳೆಯೊಂದು ಹುಟ್ಟಿತು. ಇನ್ನು ಅಲ್ಲಿ ನಿಲ್ಲಲಾಗದೆ ತನ್ನ ರೂಮ್ ಸೇರಿದವಳಿಗೆ ಹಳೆಯ ಘಟನೆಗಳೆಲ್ಲ ನೆನಪಿಗೆ ಬಂದಿತ್ತು. ರಾಕೇಶ್ ಕೂಡ ಅವಳಿಗೆ ಹೀಗೆ ತುತ್ತು ಮಾಡಿ ತಿನ್ನಿಸುತ್ತಿದ್ದ, ಲಾಲಿ ಹಾಡಿ ಮಲಗಿಸುತ್ತಿದ್ದ ಘಟನೆಗಳೆಲ್ಲ ನೆನಪಿಗೆ ಬಂದಿತ್ತು. ರಾಕೇಶ್ ಕೂಡ ಅವಳಿಗೆ ಹೀಗೆ ತುತ್ತು ಮಾಡಿ ತಿನ್ನಿಸುತ್ತಿದ್ದ, ಲಾಲಿ ಆಡಿ ಮಲಗಿಸುತ್ತಿದ್ದ. ಅವಳ ತಂದೆ ತಾಯಿಗಿಂತಲೂ ಹೆಚ್ಚು ಕಾಳಜಿ ತೋರಿಸಿದವನು ಅವಳ ಪ್ರಪಂಚವೇ ಆಗಿ ಹೋಗಿದ್ದ. ಅವಳು ಗರ್ಭಿಣಿಯಾಗಿದ್ದ ದಿನಗಳಂತೂ ಅವನನ್ನು ನೆನೆಯದ ಕ್ಷಣಗಳು ಇರಲಿಲ್ಲ. ಅವನ ಅನುಪಸ್ಥಿತಿ ನೆನೆದು ಅದೆಷ್ಟೋ ಬಾರಿ ಕಣ್ಣೀರು ಹಾಕಿದ್ದಳು ಅವಳಿಗೆ ಗೊತ್ತು. ಬಹುಶಃ
ಅವಳ ಹೊಟ್ಟೆಯಲ್ಲಿ ಆ ಪುಟ್ಟ ಕಂದ ಇರದಿದ್ದರೆ ಬದುಕನ್ನು ಕೊನೆಗೊಳಿಸಿಕೊಳ್ಳುತ್ತಿದ್ದಳೇನೋ, ಅಷ್ಟು ಪ್ರೀತಿಸಿದ್ದಳು ಅವನನ್ನು. ಈಗ ಅದೇ ಪ್ರೀತಿ ಕಾಳಜಿಯನ್ನು ಕಂಡವಳ ಮನದಲ್ಲಿ ಅಸೂಹೆಯ ಕಿಡಿ ಒಂದು ಹೊತ್ತಿತು. ಆರಾಧ್ಯ ದಿವಾನ್ ಮನೆತನದಲ್ಲಿ ಬೆಳೆದವಳು ಎಂದು ತಿಳಿದಿದ್ದವಳು ಅವಳ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಿದ್ದಾಳೆ. ಬಹುಶಃ ನಾನು ನನ್ನ ಕುಟುಂಬದಿಂದ ದೂರಾಗದೇ ಇದ್ದಿದ್ದರೆ ನಾನು ಕೂಡ ಹೀಗೆ ಇರುತ್ತಿದ್ದೆ ಎನಿಸುತ್ತದೆ ಎಂಬ ಆಲೋಚನೆಯೊಂದು ಅವಳ ಅಸೂಹೆಯ ಬೆಂಕಿಗೆ ತುಪ್ಪ ಸುರಿದಿತ್ತು. ಯಾವಾಗಲೂ ಬಡತನದಲ್ಲೇ ಬೆಳೆದ ಅವಳು ಶಕ್ತಿ ಕೈಯಲ್ಲಿ ಪಟ್ಟ ಪಾಡೆಲ್ಲ ನೆನೆದವಳಿಗೆ ಮೊದಲ ಬಾರಿ ಜೀವನದಲ್ಲಿ ದುಡ್ಡೇ ಮುಖ್ಯವೆಂಬ ಭಾವ ಮೂಡಿತ್ತು. ಇತ್ತ ಹೆರಿಗೆಯಾದ 1 ವಾರದ ನಂತರ ಮನೆ ಸೇರಿದ ಆಕಾಂಕ್ಷ ಸಂಪೂರ್ಣ ಹುಷಾರಾಗಿದ್ದಳು. ಅದರಲ್ಲೂ ಅನುಪಮ ಅವರ ಹಾರೈಕೆಯಲ್ಲಿ ದಿನ ದಿನಕ್ಕೂ ಮೈಕೈ ತುಂಬಿಕೊಳ್ಳತೊಡಗಿದ್ದಳು. ಹರ್ಷಾಗೆ ತನ್ನ ಪ್ರೇಮ ನಿವೇದನೆಯನ್ನು ಮಾಡಿದ ನಂತರ ಆಕಾಂಕ್ಷಳಿಂದ ದೂರ ಉಳಿಯುವುದು ಕಷ್ಟದ ಮಾತಾಗಿತ್ತು. ಆದರೆ ಅನುಪಮ ಅವರು ದಿನಕ್ಕೆ2 ಬಾರಿ ಮಾತ್ರವೇ ಅವನಿಗೆ ಅವಳನ್ನು ನೋಡಲು ಅವಕಾಶ ಕೊಟ್ಟಿದ್ದರು. ಅವರ ಅನುಮತಿ ಇಲ್ಲದೆ ಬಾಣಂತಿಯ ರೂಮ್ ಪ್ರವೇಶಿಸುವಂತಿಲ್ಲ ಎಂದು ಮೊದಲೇ ಹೊರಡಿಸಿದ್ದರಿಂದ ಹರ್ಷ ಅಸಹಾಯಕನಾಗಿದ್ದ. ಆದರೂ ಆಗಾಗ ಏನಾದರೂ ನೆಪ ಹೇಳಿ ಅವಳ ರೂಮ್ ಕಡೆಗೆ ಹೋಗಿ ಕದ್ದು ಮುಚ್ಚಿ ಅವಳನ್ನು ನೋಡಿ ಬರುತ್ತಿದ್ದ. ಅವನ ಪರದಾಟ ಕಂಡು ಕೊಂಚ ಬೇಸರವಾದರೂ ಮನ ತುಂಬಿ ನಕ್ಕು ಬಿಡುತ್ತಿದ್ದಳು ಆಕಾಂಕ್ಷ. ಅತ್ತೆಯ ಆರೈಕೆಯಲ್ಲಿ, ಗಂಡನ ಪ್ರೀತಿಯಲ್ಲಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚುವ ಜೀವನ ಅವಳದಾಗಿತ್ತು ಈಗ. ಆದರೂ ಹಾಗೊಮ್ಮೆ ಹೀಗೊಮ್ಮೆ ಕಾಡುವ ಆರಾಧ್ಯಳ ನೆನಪುಗಳು ಕಣ್ಣಲ್ಲಿ ನೀರು ತರಿಸುತ್ತಿದ್ದವು. ಅವರಿಬ್ಬರ ಒಡನಾಟ ಕೆಲವೇ ದಿನಗಳದಾದರೂ ಅವರಿಬ್ಬರ ನಡುವಿನ ಬಾಂಧವ್ಯ ಬಹಳ ಆಳವಾಗಿತ್ತು. ಅದರಲ್ಲೂ ತಾನೇ ಅವಳ ಜೀವನವನ್ನು ಹಾಳು ಮಾಡಲು ಪ್ರಯತ್ನಿಸಿದರೂ ತನ್ನ ಜೀವನವನ್ನು ಸರಿಪಡಿಸಿದ ತಂಗಿಯ ಬಗ್ಗೆ ಹೆಮ್ಮೆ ಇತ್ತು ಅವಳಿಗೆ. ಇತ್ತ ವರ್ಧನ್ ಬಂಗಲೆಯಲ್ಲಿ ಈಗ ಉಳಿದಿದ್ದು ರಕ್ಷಾ, ಮೋಹಿತ್ ಹಾಗೂ ನಂದನ್ ಮಾತ್ರ. 1-2 ದಿನಗಳಲ್ಲಿ ನಂದನ್ ಕೂಡ ಬಿಸ್ನೆಸ್ ಟ್ರಿಪ್ ಎಂದು ಹೋಗಿದ್ದರಿಂದ ಮನೆಯಲ್ಲಿ ಮೋಹಿತ್ ಹಾಗೂ ರಕ್ಷಾ ಮಾತ್ರವೇ ಉಳಿದಿದ್ದರು. ಮೋಹಿತ್ ಅಂತೂ ಇದರಿಂದ ಸಂತೋಷಗೊಂಡವನು. ಅವರೆಲ್ಲ ಹಿಂತಿರುಗಿ ಬರುವುದರೊಳಗೆ ರಕ್ಷಾ ಮುಂದೆ ಮತ್ತೊಮ್ಮೆ ಪ್ರೇಮ ನಿವೇದನೆಯನ್ನು ಮಾಡಿಬಿಡಬೇಕು, ಹೇಗಾದರೂ ಅವಳು ನನ್ನ ಪ್ರೀತಿಯನ್ನು ಒಪ್ಪುವಂತೆ ಮಾಡಬೇಕು ಎಂದುಕೊಂಡಿದ್ದ. ಅದಕ್ಕಾಗಿ ಒಂದು ದಿನ ಅವಳಿಗೆ ತಿಳಿಯದಂತೆ ಟೆರೆಸ್ ಮೇಲೆ ಡೆಕೋರೇಟ್ ಮಾಡಿ ಅವಳಿಗೆ ಪ್ರಪೋಸ್ ಮಾಡಲು ಅರೇಂಜ್ ಮಾಡಿಕೊಂಡಿದ್ದ. ಅಂದು ರಾತ್ರಿ ಅವಳು ಮಗುವನ್ನು ಮಲಗಿಸಿದ ನಂತರ ಬಾಲ್ಕನಿಗೆ ಹೋಗಿ ಆಕಾಶವನ್ನು ನೋಡುತ್ತಾ ನಿಂತಿದ್ದಳು. ಈಗಲೂ ಮೋಹಿತ್ ವಿಷಯದಲ್ಲಿ ಅವಳ ಮನಸ್ಸು ಗೊಂದಲದ ಗೂಡಾಗಿತ್ತು. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಮೋಹಿತ್, ಏನು ರಕ್ಷಾರವರು ಚಂದಮಾಮ ಜೊತೆ ಮಾತಾಡ್ತಾ ಇದ್ದೀರಾ ಹೇಗೆ ಎಂದಿದ್ದ. ತನ್ನ ಯೋಚನೆಯಲ್ಲಿ ಕಳೆದು ಹೋಗಿದ್ದವಳು ಅವನ ಮಾತಿಗೆ ಬೆಚ್ಚಿ ಅವನ ಕಡೆ ತಿರುಗಿದಳು. ನೀವು ಯಾವಾಗ ಬಂದ್ರಿ ಮೋಹಿತ್? ನನಗೆ ಗೊತ್ತೇ ಆಗಲಿಲ್ಲ ಎಂದವಳ ಮಾತಿಗೆ, ನೀನು ಈ ಲೋಕದಲ್ಲಿ ಇದ್ದರೆ ತಾನೇ ತಿಳಿಯೋದು. ಹೋಗಲಿ ಬಿಡು. ಹೀಗೆ ಹಳೆಯದನ್ನೆಲ್ಲ ನೆನೆಯುತ್ತಾ ವಾಸ್ತವ ಮರೆಯಲು ಬದಲು ಮುಂದಿನ ಭವಿಷ್ಯದ ಬಗ್ಗೆ ಯೋಚಿಸುವುದು ಒಳ್ಳೆಯದಲ್ಲವ ಎಂದಿದ್ದ. ಅವನ ಮಾತಿಗೆ ಮುಗುಳ್ನಕ್ಕವಳು. ಮನದಲ್ಲೇ, ನಾನು ಹಳೆಯದನ್ನು ಮರೆತು ತುಂಬ ದಿನಗಳೇ ಹಾಗೆ ಹೋಗಿದೆ ಮೋಹಿ. ಆದರೆ ಅದನ್ನು ನಿಮ್ಮ ಬಳಿ ಹೇಳಿಕೊಳ್ಳುವ ಪರಿಸ್ಥಿತಿಯಲ್ಲಿ ನಾನಿಲ್ಲ ಎಂದುಕೊಂಡಿದ್ದಳು. ಅವಳ ಮುಗುಳ್ನಗೆ ಕಂಡು, ಈ ರೀತಿ ಸ್ಮೈಲ್ ಮಾಡಿ ಹುಡುಗರನ್ನು ಸಾಯಿಸಿ ಬಿಡ್ತೀರಾ ನೀವು ಹುಡುಗಿಯರು ಎಂದವನ ಮಾತಿಗೆ ಮುನಿಸಿಕೊಂಡು ಹೊಳೆ ನಡೆದಿದ್ದಳು. ಅವಳನ್ನು ಹಿಂಬಾಲಿಸಿದವ ತೊಟ್ಟಿಲಲ್ಲಿ ಮಲಗಿದ್ದ ಮಗುವನ್ನು ದೂರದಿಂದಲೇ ಮುದ್ದಿಸಿ, ಹೇಗಿದ್ದರೂ ಮಗು ಮಲಗಿದೆ, ಬನ್ನಿ ನನ್ನ ಜೊತೆ ಎಂದು ಹೇಳುತ್ತಾ ಅವಳ ಉತ್ತರಕ್ಕೂ ಕಾಯದೆ ಅವಳನ್ನು ಟೆರೆಸ್ಗೆ ಎಳೆದುಕೊಂಡು ಹೋಗಿದ್ದ. ಅಲ್ಲಿನ ಅರೇಂಜ್ಮೆಂಟ್ ನೋಡಿ ಅವಳಿಗೆ ತಿಳಿದು ಹೋಗಿತ್ತು ಅವನು ತನ್ನನ್ನು ಇಲ್ಲಿಗೇಕೆ ಕರೆತಂದನೆಂದು. ಅವಳ ಬುದ್ಧಿ ಮೊದಲು ಇಲ್ಲಿಂದ ಓಡಿ ಹೋಗು, ಇಲ್ಲದಿದ್ದರೆ ನಿನ್ನ ಮನಸ್ಸು ಹಿಡಿತ ತಪ್ಪಿ ಮೋಹಿತ್ನನ್ನು ಒಪ್ಪಿಕೊಂಡು ಬಿಡುವುದು ಎಂದರೆ ಅವಳ ಹೃದಯ ಒಪ್ಪಿಕೊಂಡರೆ ತಪ್ಪೇನು? ನಿನಗೋಸ್ಕರ ನಿನ್ನ ಜೀವನವನ್ನು ಯಾಕೆ ಹಾಳು ಮಾಡಿಕೊಳ್ಳುತ್ತೀಯ? ಮೋಹಿತ್ ಹೇಳಿದಂತೆ ನಡೆದಿದ್ದನ್ನು ಮರೆತು ಮುಂದೆ ಹೋಗು. ಮೋಹಿತ್ ತುಂಬ ವರ್ಷಗಳಿಂದ ನಿನಗಾಗಿ, ನಿನ್ನ ಪ್ರೀತಿಗಾಗಿ ಕಾಯುತ್ತಿದ್ದಾನೆ ಎಂದು ನುಡಿದಿತ್ತು. ಇದೆಲ್ಲದರ ನಡುವೆ ಅವಳ ಮನಸ್ಸು ಮಾತ್ರ ಅಲ್ಲಿನ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಮೈಮರೆತಿತ್ತು. ಅದೇ ಸಮಯಕ್ಕೆ ಅವಳ ಮುಂದೆ ಬಂದ ಮೋಹಿತ್ ಮಂಡಿಯೂರಿ ಕುಳಿತು ಪ್ರೇಮ ನಿವೇದನೆಯನ್ನು ಮಾಡಿದ. ನಿನ್ನ ಯಾವಾಗಲೂ ಖುಷಿಯಾಗಿರುವಂತೆ ನೋಡಿಕೊಳ್ತೀನಿ ಅಂತ ನಾನು ಹೇಳಲ್ಲ, ಆದರೆ ನಿನ್ನ ಪ್ರತಿಯೊಂದು ಕಷ್ಟದಲ್ಲಿಯೂ ನಿನ್ನ ಜೊತೆಯಾಗಿ ನಿಲ್ಲುತ್ತೇನೆ, ನಿನ್ನ ಸಂಗಾತಿಯಾಗಿ, ನಿನ್ನ ಮಗುವಿನ ತಂದೆಯಾಗಿ ನನ್ನೆಲ್ಲ ಕರ್ತವ್ಯಗಳನ್ನು ಜವಾಬ್ದಾರಿಯಿಂದ ನಿಭಾಯಿಸುತ್ತೇನೆ. ಪ್ಲೀಸ್, ದಯವಿಟ್ಟು ನನ್ನ ಮನವಿಯನ್ನು ಸ್ವೀಕರಿಸಿ ನನ್ನ ಮದುವೆಯಾಗಲು ಒಪ್ಪಿಕೊಳ್ತೀಯಾ ಎಂದು ಕೇಳಿದ್ದ ಮೋಹಿತ್. ಅವನು ಕೇಳಿದ ರೀತಿಗೆ ಅವಳ ಮನ ತುಂಬಿ ಬಂದಿತ್ತು. ಅದರಲ್ಲೂ ಅವನು ಅವಳ ಮಗುವಿಗೆ ತಂದೆಯಾಗಿ ಕರ್ತವ್ಯ ನಿಭಾಯಿಸುತ್ತೇನೆ ಎಂದಿದ್ದು ಅವಳ ಆತಂಕವನ್ನು ದೂರ ಮಾಡಿತ್ತು. ಅವನ ಪ್ರೀತಿಯನ್ನು ಒಪ್ಪಿ ಅವನ ಕೈಯಲ್ಲಿದ್ದ ಹೂಗುಂಚ ತೆಗೆದುಕೊಳ್ಳಲು ಕೈ ಮುಂದೆ ಚಾಚಿದವಳು ಮತ್ತೇನು ನೆನಪಾಗಿ ಕೈ ಹಿಂದೆ ತೆಗೆದುಕೊಂಡಿದ್ದಳು.
ತಕ್ಷಣವೇ ಅವನಿಗೆ ಬೆನ್ನಾಕಿ ನಿಂತವಳ ಕಣ್ಣಲ್ಲಿ ನೀರು ತುಂಬಿತ್ತು. ತನ್ನ ದುಃಖವನ್ನೆಲ್ಲ ನುಂಗಿಕೊಂಡು ತಾನೇ ಮಾತು ಶುರು ಮಾಡಿದ್ದಳು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.